ಇನ್ನು ರಾಜ್ಯ ರಾಜಕೀಯದಲ್ಲಿ ಕಿಚ್ಚನ್ನ ಹೊತ್ತಿಸಿದೆ ಡಿನ್ನರ್ ಮೀಟಿಂಗ್. ಮುಖ್ಯವಾಗಿ ಸಿಎಂ ಬಣದಿಂದ ಡಿನ್ನರ್ ಮೀಟಿಂಗ್ಗೆ ಖಡಕ್ ಕೌಂಟರ್ ಅನ್ನ ಕೊಡಲಿಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಡಿನ್ನರ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯನವರ ಬಣದಿಂದ ಡಿನ್ನರ್ ಮೀಟಿಂಗ್ಗೆ ಖಡಕ್ ಕೌಂಟರ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅಸಲಿ ಚದುರಂಗದ ಆಟ ಮುನ್ನಡಿ ಬರೆದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ. ಸಚಿವರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಫಾರಿನ್ ಟ್ರಿಪ್ ಮುಗಿಸಿ ದೆಹಲಿ ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಡಿನ್ನರ್ ಮೀಟಿಂಗ್. ಸಿದ್ದರಾಮಯ್ಯ ಬಣ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿತ್ತು, ಡಿನ್ನರ್ ಮೀಟಿಂಗ್ ನಡೆಸಿತ್ತು. ಈಗ ಈ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಅನ್ನ ಮಾಡ್ತಾರಾ? ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ಪಲ್ಲಿ ಇದ್ರು. ಈ ಫಾರಿನ್ ಟ್ರಿಪ್ಪಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಹಿಂದ ಸಮುದಾಯದ ನಾಯಕರು ಅರ್ಥಾತ್ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲ ದೊಡ್ಡ ದೊಡ್ಡ ನಾಯಕರು ಒಂದು ಮೀಟಿಂಗ್ ಮಾಡಿದ್ದಾರೆ. ಅದು ಡಿನ್ನರ್ ಮೀಟಿಂಗ್ ಅಂತ ಹೇಳಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವ ಕಾರಣಕ್ಕಾಗಿ ಎನ್ನುವ ಪ್ರಶ್ನೆ. ಪ್ರವಾಸವನ್ನ ಮುಗಿಸಿ ಇವತ್ತು ಮುಂಜಾನೆ ದೆಹಲಿ ತಲುಪಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಟರ್ಕಿ ಪ್ರವಾಸದಲ್ಲಿದ್ದರು, ನೇರವಾಗಿ ದೆಹಲಿಗೆ ಹೋಗಲಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಕುಟುಂಬದ ಜೊತೆ ಟರ್ಕಿ ಪ್ರವಾಸವನ್ನು ಕೈಗೊಂಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲೇ ರಹಸ್ಯ ಸಭೆ ನಡೆದಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಗುಪ್ತ ಮೀಟಿಂಗ್ ಇತ್ತಲ್ವಾ, ಇದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಹೌದು, ಈ ಮೀಟಿಂಗ್ ಇದೆಯಲ್ವಾ ಡಿನ್ನರ್ ಮೀಟಿಂಗ್, ಯಾಕೆ ಕುತೂಹಲ ಅಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರಲಿಲ್ವಲ್ಲ. ಇಂತಹ ಸಂದರ್ಭದಲ್ಲಿ ಅದು ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇದೆ. ಇದರ ಜೊತೆಗೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದಲ್ಲದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಜೊತೆಗೆ ಜಾತಿ ಗಣತಿ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಹೀಗಾಗಿ ಯಾವ ಕಾರಣಕ್ಕಾಗಿ ಮೀಟಿಂಗ್ ಅನ್ನುವ ಪ್ರಶ್ನೆ. ಇದರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಚುನಾವಣಾ ಪ್ರಚಾರದ ನೆಪದಲ್ಲಿ ದೆಹಲಿಗೆ ತೆರಳಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಕೋತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಮೂಲಕ ವರಿಷ್ಠರಿಗೆ ಮತ್ತಷ್ಟು ಹತ್ತಿರವಾಗಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡ್ರೆ ಆಗೋತ್ತಿಲ್ಲ. ದೆಹಲಿ ಚುನಾವಣೆ ಇದೆ, ಈ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಒಂದು ಕಡೆ ಕನಸು ಕಾಣ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಚೇರನ್ನು ಬಿಟ್ಕೊಡ್ತಾರೆ ಅಂತ ಹೇಳಿ. ಬಟ್ ಸಿಎಂ ಸಿದ್ದರಾಮಯ್ಯನವರು ಈಸಿಯಾಗಿ ಚೇರನ್ನು ಬಿಟ್ಕೊಡ್ತಾರಾ ಅನ್ನೋದೇ ಕುತೂಹಲ ಇರುವಂಥದ್ದು. ಮತ್ತೊಂದು ಕಡೆ ದೆಹಲಿಗೆ ಹೋಗ್ತಾ ಇರೋದು ಯಾಕೆ? ಈಗ ಡಾಟ್ಸನ್ನು ಕನೆಕ್ಟ್ ಮಾಡೋದಾದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಫಾರಿನ್ ಟ್ರಿಪ್ಪಲ್ಲಿದ್ದರು. ಮತ್ತೊಂದು ಕಡೆ ಡಿನ್ನರ್ ಮೀಟಿಂಗ್ ನಡೀತು. ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಅದಾದ ಮರುದಿನವೇ ಲಂಚ್ ಮೀಟಿಂಗ್ ನಡೆಯಿತು. ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ನಾಯಕರ ಲಂಚ್ ಮೀಟಿಂಗ್ ನಡೆಯಿತು. ಇದಾದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟರ್ಕಿ ಪ್ರವಾಸವನ್ನು ಮುಗಿಸಿ ರಾಜ್ಯಕ್ಕೆ ಬರಬೇಕಿತ್ತು. ಆದರೆ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಇಲ್ಲಿ ಮುಖ್ಯವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈಗ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರವಾಸವನ್ನು ಮುಗಿಸ್ಕೊಂಡು ರಾಜ್ಯಕ್ಕೆ ಬರಬಹುದಿತ್ತು. ಏಕಾಏಕಿಯಾಗಿ ಯಾಕೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ? ಅದು ಕೂಡ ಪವರ್ ಶೇರಿಂಗ್ ಮ್ಯಾಟರ್ ಮುನ್ನೆಲೆಗೆ ಬಂದಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದೆ. ಜೊತೆಗೆ ಈ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ದೆಹಲಿ ಪ್ರವಾಸ ಕುತೂಹಲಕ್ಕೆ ಕಾರಣವಾಗ್ತಾ ಇದೆಯಲ್ವ ಅಂತ. ಖಂಡಿತ ಮಹೇಶ್, ಯಾಕಂತಂದ ಹೇಳಿದ್ರೆ ಕಳೆದ ವಾರ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಬಣದಿಂದ ಒಂದು ಡಿನ್ನರ್ ಮೀಟಿಂಗ್ ಏನ್ ನಡೆಯಿತು. ಅದಾದ ನಂತರದಲ್ಲಿ ರಾಜಕೀಯವಾಗಿ ಒಂದಷ್ಟು ಕಾರ್ಯಚಟುವಟಿಕೆಗಳು ಗದಿಗೆದರ್ತಾ ಇದಾವೆ. ಒಂದು, ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಿ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಮೀಟಿಂಗ್ ನ ಮಾಹಿತಿ ಎಲ್ಲವೂ ಕೂಡ ರವಾನೆ ಆಗಿದೆ. ಮತ್ತೊಂದು ಕಡೆಗೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಮುನ್ನೆಲೆಗಿದೆ. ಆ ಕಾರಣಕ್ಕಾಗಿನೇ ಅಹಿಂದ ನಾಯಕರೆಲ್ಲರೂ ಕೂಡ ಅಹಿಂದ ಸಮುದಾಯಕ್ಕೆ ಕೆಪಿಸಿಸಿ ಪಟ್ಟವನ್ನ ಪಡಿಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯವು ಕೂಡ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಪಟ್ಟವನ್ನ ಹಿಡಿದಿರುವಂತದ್ದು ಒಂದು ಒತ್ತಾಯವನ್ನು ಹಾಕ್ತಾ ಇರುವಂತದ್ದು. ಅದರ ಜೊತೆಗೆ ಒಕ್ಕಲಿಗರ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತಂದುಕೂಡಿಸಬೇಕು ಅನ್ನೋಂತ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ತೆರೆಮರೆಯಲ್ಲಿ ನಡೀತಾ ಇದ್ದಾವೆ. ಆದ್ರೆ ಒಟ್ಟಾರೆಯಾಗಿ ಇಲ್ಲಿ ಮುಂಬರುವಂತಹ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಒಂದಷ್ಟು ಗೊಂದಲ ಇರುವಂತ ಕಾರಣಕ್ಕಾಗಿ ಜಟಾಪಟಿ ಶುರು ಆಗ್ಬಹುದು. ಮತ್ತೆ ಅದ್ರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗಾಗ್ಲೇ ತಂತ್ರಗಾರಿಕೆಯನ್ನ ಶುರು ಮಾಡಿದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಶಾಸಕರ ಬೆಂಬಲವನ್ನ ಪಡೆದಿರೋ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಮನವೊಲಿಸುವಂತಹ ಮತ್ತಷ್ಟು ಹತ್ತಿರವಾಗುವಂತಹ ಒಂದಷ್ಟು ಪ್ರಯತ್ನಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿನೇ ಟರ್ಕಿ ಪ್ರವಾಸ ಮುಗಿಸ್ತಿದ್ದಂಗೆನೆ ಬೆಂಗಳೂರಿಗೆ ಬರುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳು ನಡೆದಿದ್ವು. ಆದ್ರೆ ಏಕಾಏಕಿ ಬಂದ ತಕ್ಷಣನೇ
ದೆಹಲಿಯ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಆಗುವಂತದ್ದು ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತದ್ದು ಎಲ್ಲ ಒಂದ್ ಕಡೆಗೆ ಬೇರೆ ರೀತಿಯ ಸಂದೇಶವನ್ನ ರವಾನೆ ಅಂದ್ರೆ ಹೈಕಮಾಂಡ್ಗೆ ಮತ್ತಷ್ಟು ಹತ್ತಿರ ಆಗೋದ್ರ ಜೊತೆಗೆ ಮುಂಬರುವಂತ ದಿನಗಳಲ್ಲಿ ತಮ್ಮ ಕನಸಿನ ಹಾದಿ ಏನಿದೆ ಅದನ್ನ ಸುಗಮಗೊಳಿಸಿಕೊಳ್ಳುವಂತ ತಂತ್ರಗಾರಿಕೆಯನ್ನ DCM DK ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ.